ಹಾಯ್ ಹಲೋ ಫ್ರೆಂಡ್ಸ್. ನಾನು ನಂದು ನೈಟ್ ಶಿಫ್ಟ್ ಮುಗಿದು ಎದ್ದಿದ್ದೇ ಲೇಟ್. ಈಗ ಆಲ್ರೆಡಿ 10:30 ಆಗಿದೆ. ಸೊ ನನಗೆ ಸ್ವಲ್ಪ ಸಿಟಿ ಸೆಂಟ್ರಿಗೆ ಹೋಗಲಿಕ್ಕಿತ್ತು. ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಹೊರಡು, ನಾವು ಸಿಟಿ ಸೆಂಟ್ರಿಗೆ ಹೋಗಬೇಕು ಅಂತ ಹೇಳಿದರು. ಸೊ ಆದಷ್ಟು ಬೇಗ ಬೇಗ ಹೊರಡಿ ಈಗ ಬೇಗ ಹೋಗುವ ಅಂತಿದೆ. ನಾನು ಈ ಡ್ರೆಸ್ ಹಾಕಿದ್ದೀನಿ. ಸೊ ಇದನ್ನು ಹಾಕೇ ಇರಲಿಲ್ಲ, ಒಳಗಡೆ ಇತ್ತು. ಸೊ ಸ್ವಲ್ಪ ಸೆಕೆ ಕೂಡ ಚೆನ್ನಾಗಿರುತ್ತೆ, ಇದು ಸ್ವಲ್ಪ ಲೂಸ್ ಇದೆ. ಸೊ ಇದನ್ನು ಹಾಕಿದ್ದೀನಿ. ನಾನು ಬೇಗ ಬೇಗ ಹೊರಡ್ತಾ ಇದ್ದೀನಿ, ಆಯಿತಾ. ಬೇಗ ಹೊರಡಿ ಸಿಟಿ ಸೆಂಟರ್ಗೆ ಹೋಗಿ ಆಮೇಲೆ ಏನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಉಂಟು ನಮಗೆ. ಶಾಪಿಂಗ್ ಆದ ಕೂಡಲೇ ಆಮೇಲೆ ನಮ್ಮ ಮಗನನ್ನು ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಕೂಡ ಇದೆ. ನೋಡಿ, ನಾನು ರೆಡಿಯಾಗಿದ್ದೀನಿ. ಸೊ ಈಗ ನಾನು ಹೋಗ್ತಾ ಇದ್ದೀನಿ. ನನಗೆ ಹೆಲ್ಮೆಟ್ ಬೇಕಿತ್ತು. ನಮ್ಮದು ಹೆಲ್ಮೆಟ್ ಸರಿ ಇಲ್ಲ, ಅದಕ್ಕೆ ನಮ್ಮದು ಹಸ್ಬೆಂಡ್ ನಮ್ಮ ನೇಬರ್ಸ್ ಹತ್ರ ಹೆಲ್ಮೆಟ್ ಕೇಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿಟಿ ಸೆಂಟರ್ ತನಕ ಹೋಗಬೇಕಲ್ಲ, ಇಲ್ಲೇ ಆದರೂ ನಮ್ಮ ಹೆಲ್ಮೆಟ್ ನಡೀತದೆ. ಒಂದು ಎಕ್ಸ್ಟ್ರಾ ಹೆಲ್ಮೆಟ್ ಬೇಕು, ಅದಕ್ಕೆ ನನ್ನ ಹಸ್ಬೆಂಡ್ ಇದನ್ನು ಬರೀತಾ ಕೇಳ್ತೇನೆ. ನಾನೇ ಬರ हेलमेट सगी एक पोरना तू कत कहीं मनी उसों गालियार कहीं आ सगे हाँ sama galan ठीक है ना ये कान के मुझे उड़ोता वीडियो जाऊँ ना सर एक ना तो विषय कुछ है उड़ोता वीडियो जाऊँ ना वीडियो जाऊँ ना ಅಂತೂ ನನ್ನ ಹಸ್ಬೆಂಡಿದ್ದು ಬೈಗುಲ ಎಲ್ಲ ಕೇಳಿ ನಾನು ರೆಡಿಯಾಗಿದ್ದೇನೆ. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೇನೆ ಸಿಟಿ ಸೆಂಟರ್. ಆಲ್ರೆಡಿ ಟೈಮ್ ಆಗಿದೆ, ಯಾಕಂದರೆ 12:30ಗೆ ನಮ್ಮ ಮಗನ ಈಗ ಮುಂಚೆ ಸಿಟಿ ಸೆಂಟರಿಗೆ ವರ್ಕ್ ಎಲ್ಲ ಆಗಬೇಕು, ಅದಕ್ಕೆ ನಾವು ಹೋಗ್ತಾ ಇರೋದು. ಇನ್ನು ಸಿಟಿ ಸೆಂಟರಲ್ಲಿ ಸಿಗ್ತೀನಿ ನಮಗೆ. ಹಲೋ ಫ್ರೆಂಡ್ಸ್, ಬಂದಾಯಿತು ಸಿಟಿ ಸೆಂಟರಿಂದ ಬಂದಾಯಿತು. ಸ್ವಲ್ಪ ಕೆಲಸ ಬಾಕಿ ಉಂಟು ಮನೆಯಲ್ಲಿ. ಆಲ್ರೆಡಿ ಈಗ 12:30 ಆಗಿದೆ. ಕೆಲವೆಲ್ಲ ಮನೆ ಕೆಲಸ ಬಾಕಿ ಇದೆ, ಅದನ್ನೆಲ್ಲ ರಾಪ ಅಂತ ಹೇಳಿ ಕೆಲಸ ಮಾಡುವ. ಆಮೇಲೆ ಕೆಲವು ನಾನು ನನ್ನ ಮಗುವಿಗೆಲ್ಲ ಬಟ್ಟೆಯನ್ನು ತೊಗೊಂಡಿದ್ದೆ. ನಾನು ನಿಮಗೆ ಅದನ್ನು ಬೇಕಾದರೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಅದನ್ನು ಹಾಕ್ತೀನಿ. ಕೆಲವು ನನಗೆ ತೊಗೊಂಡಿರೋ ಬಟ್ಟೆನಲ್ಲ, ಜಸ್ಟ್ ಮನೆಗೆ ಹಾಕಿ ನನಗೆ ಬಟ್ಟೆ ಬೇಕಿತ್ತು, ಅದನ್ನು ತೊಗೊಂಡಿದ್ದೀನಿ ನಾನು. ಅದು ನಾನು ನಿಮಗೆ ಆಮೇಲೆ ಬೇಕಾದರೆ ನಾಳೆ ಅಥವಾ ಮತ್ತು ಸಾಯಂಕಾಲ ರಿವ್ಯೂ ಮಾಡಿ ತೋರಿಸ್ತೀನಿ, ನಿಮಗೆ ವೀಡಿಯೋ ಕಳಿಸ್ತೀನಿ, ಆಯಿತಾ. ಥ್ಯಾಂಕ್ ಯು ಸೊ ಮಚ್, ಬಾಯ್.